ಧರ್ಮಸಂಪದ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲಿ. ನಮಸ್ಕಾರ. ಕಲ್ಪಿಸಲು ಅಸಾಧ್ಯವಾದ ಅದೃಶ್ಯ ಶಕ್ತಿ, ದೇವತೆಗಳನ್ನು ವಶಪಡಿಸಿಕೊಳ್ಳುವವಳು, ಸೃಷ್ಟಿ, ಪಾಲನೆ, ಸಂಹಾರ ಮಾಡುವವಳು, ಬ್ರಹ್ಮಾಂಡವನ್ನು ನಡೆಸುವುದು ಈ ಆದಿಶಕ್ತಿಯ ಲೀಲೆ. ಹಿಂದೂ ಶಾಸ್ತ್ರಗಳಲ್ಲಿ ಮಹಾಮಾಯೆಯನ್ನು ಬ್ರಹ್ಮಾಂಡದ ಮೂಲ ಎಂದು ಪರಿಗಣಿಸಲಾಗುತ್ತದೆ, ಆದರೆ ಅವಳ ನಿಜವಾದ ಸ್ವರೂಪವು ಇನ್ನೂ ರಹಸ್ಯವಾಗಿದೆ. ಮಹಾಮಾಯ ಎಂದರೆ ಮಹಾನ್ ಭ್ರಮೆ ಅಥವಾ ಮಹಾನ್ ಮಾಯೆ. ಇದು ಸಾಂಸಾರಿಕ ಭ್ರಮೆ ಮತ್ತು ಭೌತಿಕ ಪ್ರಪಂಚದ ನಿರ್ಮಾಣದ ಸರ್ವೋಚ್ಚ ಸೃಷ್ಟಿಕರ್ತೆಯನ್ನು ಸೂಚಿಸುತ್ತದೆ. ಅವಳು ತನ್ನ ಅದ್ವಿತೀಯ ಶಕ್ತಿ ಮತ್ತು ಅಜ್ಞೇಯ ಸ್ವರೂಪಕ್ಕಾಗಿ ಪೂಜಿಸಲ್ಪಡುತ್ತಾಳೆ. ಅವಳು ನಶ್ವರರು ಮತ್ತು ದೇವತೆಗಳೆರಡನ್ನು ಪ್ರಭಾವಿಸುತ್ತಾಳೆ. ಸೃಷ್ಟಿ, ಪಾಲನೆ, ಮಾಯೆಯ ಕೇಂದ್ರ ದಿವ್ಯ ಸ್ತ್ರೀ ಸ್ವರೂಪವಾಗಿದ್ದಾಳೆ. ಮಹಾಮಾಯೆಯಿಂದ ಒಂದು ಬೀಜವು ಹುಟ್ಟಿತು, ಹಿರಣ್ಯಗರ್ಭ. ಇದನ್ನು ವೈದಿಕ ಬ್ರಹ್ಮಾಂಡದ ಮೊದಲ ಜೀವಂತ ಬಿಂದು ಎಂದು ಪರಿಗಣಿಸಲಾಗಿದೆ. ಇದು ಕೇವಲ ಶಿಶುವಾಗಿರದೆ ಎಲ್ಲಾ ಸೃಷ್ಟಿಯ ಸಾಧ್ಯತೆಗಳನ್ನು ಒಳಗೊಂಡ ಶಕ್ತಿಯಾಗಿತ್ತು. ಹಿರಣ್ಯಗರ್ಭದಿಂದ ವಿಷ್ಣು ಪ್ರಕಟನಾದನೆಂದು ನಂಬಲಾಗಿದೆ ಮತ್ತು ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹುಟ್ಟಿದನು. ವಿಷ್ಣು ಸ್ವತಃ ಹಿರಣ್ಯಗರ್ಭದ ರಕ್ಷಕನಾಗಿದ್ದಾನೆ. ಮಹಾಮಾಯೆಯು ಯಾವುದೇ ರೂಪ, ಜ್ಞಾನ ಅಥವಾ ಕರ್ಮವಲ್ಲ. ಅದು ಎಲ್ಲವೂ ಅಸ್ತಿತ್ವಕ್ಕೆ ಬರುವ ಮೊದಲು ಅಡಗಿದ್ದ ಒಂದು ಅನುಭವ. ಎಲ್ಲವೂ ಅವಳಿಂದಲೇ ಪ್ರಕಟವಾಗುತ್ತದೆ. ಶಿವ ಮತ್ತು ಶಕ್ತಿ ಉದ್ಭವಿಸುವ ಮೊದಲು ಶುದ್ಧ ತತ್ವ ಮತ್ತು ಪ್ರಕೃತಿಯ ಪ್ರಾಚೀನ ರೂಪವಾಗಿ ಮಹಾಮಾಯೆ ಇತ್ತು. ಅದ್ವೈತ ವೇದಾಂತದ ಪ್ರಕಾರ ಬ್ರಹ್ಮದ ಆರಂಭಿಕ ಸಂಕಲ್ಪವು ಮಹಾಮಾಯೆಯಾಗಿದೆ. ಮಹಾಮಾಯೆಯ ಸಂಕಲ್ಪದಿಂದಲೇ ಮಾಯೆ ಹುಟ್ಟುತ್ತದೆ ಮತ್ತು ಈ ಮಾಯೆಯಿಂದಲೇ ಶಿವ ಮತ್ತು ಶಕ್ತಿಯ ರೂಪಗಳು ಪ್ರಕಟವಾಗುತ್ತವೆ. ಅಂದರೆ ನಾವು ನೋಡುವ ಅರ್ಧನಾರೀಶ್ವರ ರೂಪಕ್ಕಿಂತಲೂ ಮೊದಲು ಮಹಾಮಾಯೆ ಇದ್ದಳು. ಅವಳ ಶಕ್ತಿ ಅಜೇಯ ಮತ್ತು ವಿಸ್ಮಯಕಾರಿ. ಅವಳನ್ನು ಸ್ವತಃ ವಿಷ್ಣುವಿನ ಶಕ್ತಿ ಎಂದು ಪರಿಗಣಿಸಲಾಗುತ್ತದೆ. ಅವಳು ಬ್ರಹ್ಮಾಂಡದ ಎಲ್ಲಾ ಜೀವಿಗಳ ಹೃದಯದಲ್ಲಿ ವಾಸಿಸುವ ಪರಮೋಚ್ಚ ಸತ್ವ ಆಗಿದ್ದಾಳೆ ಮತ್ತು ವಿವಿಧ ರೂಪಗಳಿಂದ ತುಂಬಿದವಳು. ಅವಳ ಹೆಸರು ಪ್ರಾಣ ಅಥವಾ ಜೀವನ. ಅವಳು ವ್ಯಕ್ತಿಯನ್ನು ಪರಮ ಸತ್ಯದಿಂದ ವಿಚಲಿತಗೊಳಿಸುವ ಬ್ರಹ್ಮಾಂಡದ ಭ್ರಮೆಯನ್ನು ಪ್ರತಿನಿಧಿಸುತ್ತಾಳೆ. ಸೃಷ್ಟಿಯ ಪಾಲನಕರ್ತ ಶ್ರೀ ಹರಿ ನಾರಾಯಣನ ಲೀಲೆಗಳು ಮಹಾಮಾಯೆಯಿಲ್ಲದೆ ಪೂರ್ಣವಾಗುವುದಿಲ್ಲ. ಒಂದು ಪ್ರಸಿದ್ಧ ಕಥೆಯ ಪ್ರಕಾರ ವಿಷ್ಣು ಮಹಾನಿದ್ರೆಯ ರೂಪದಲ್ಲಿ ನೆಲೆಸಿದ್ದಾರೆ ಮತ್ತು ಈ ನಿದ್ರೆಯನ್ನು ಮಹಾಮಾಯೆಯಿಂದ ತೆಗೆದುಹಾಕಲು ಪ್ರಾರ್ಥಿಸಲಾಗುತ್ತದೆ. ಈ ಮಹಾನಿದ್ರೆಯು ಸಾಮಾನ್ಯವಾದದ್ದಲ್ಲ. ವಿಷ್ಣು ಮಧು ಮತ್ತು ಕೈಟಭ ಎಂಬ ರಾಕ್ಷಸರನ್ನು ಕೊಲ್ಲಲು ಸಂಕಲ್ಪಿಸಿದಾಗ ಅವರು ಮಾಯೆಯಲ್ಲಿ ಸಿಕ್ಕಿಬಿದ್ದರೂ ಅವರ ಮನಸ್ಸು ಸ್ಥಿರವಾಗಿರಲಿಲ್ಲ. ಆಗ ವಿಷ್ಣು ದೇವಿ ಮಹಾಮಾಯೆಯನ್ನು ಸ್ತುತಿಸಿದರು. ಅವಳಿಲ್ಲದೆ ಜಗತ್ತು ಮತ್ತು ತಾನೂ ಸಹ ಭ್ರಮೆಯಲ್ಲಿರುವುದಾಗಿ ತಿಳಿಸಿದರು. ಈ ಮಾಯೆಯಿಂದ ಮುಕ್ತಿಯನ್ನು ನೀಡಲು ಪ್ರಾರ್ಥಿಸಿದರು. ಮಹಾಮಾಯೆಯು ಆಗ ವಿಷ್ಣುವಿನ ಮನಸ್ಸಿನಿಂದ ಮೋಹವನ್ನು ತೆಗೆದುಹಾಕಿದಳು. ಇದರಿಂದ ವಿಷ್ಣು ಮಧು ಮತ್ತು ಕೈಟಭರನ್ನು ಕೊಲ್ಲಲು ಸಾಧ್ಯವಾಯಿತು. ಇದರಿಂದ ಸ್ವಯಂ ನಾರಾಯಣನಾದ ವಿಷ್ಣು ಕೂಡ ಸೃಷ್ಟಿಯ ಕಾರ್ಯಗಳು ಮುಂದುವರಿಯಲು ಮಹಾಮಾಯೆಯ ಕೃಪೆಯನ್ನು ಅವಲಂಬಿಸಿದ್ದನು ಎಂಬುದು ಸ್ಪಷ್ಟವಾಗುತ್ತದೆ. ದೇವಿಯ ರಹಸ್ಯವನ್ನು ಬೀಜದಲ್ಲಿ ಸಂಪೂರ್ಣ ಮರ ಅಡಗಿರುವಂತೆ ಅಥವಾ ಓಂಕಾರವು ಎಲ್ಲಾ ಧ್ವನಿಗಳ ಆಧಾರವಾಗಿರುವಂತೆ ವಿವರಿಸಲಾಗಿದೆ. ದೇವಿ ಕಾಣಿಸದಿದ್ದರೂ ಅಸ್ತಿತ್ವದಲ್ಲಿದ್ದಾಳೆ. ಬಿಲಾಸ್ಪುರ್ ಬಳಿಯ ರತನ್ಪುರ್ ಎಂಬ ಸ್ಥಳದಲ್ಲಿ 11ನೇ ಶತಮಾನದಲ್ಲಿ ರಾಜ ರತನ್ದೇವ್ ನಿರ್ಮಿಸಿದ ಒಂದು ದೇವಾಲಯವಿದೆ. ಸ್ಥಳೀಯ ಕಥೆಗಳ ಪ್ರಕಾರ ತಾಯಿಯ ಬಲಗೈ ಇಲ್ಲಿ ಬಿದ್ದಿತ್ತು. ಇದರಿಂದ ಇದು ಶಕ್ತಿಪೀಠವೆಂದು ಪರಿಗಣಿಸಲ್ಪಟ್ಟಿದೆ. ಇದನ್ನು ಕೆಲವೊಮ್ಮೆ ಕುಮಾರಿ ಶಕ್ತಿಪೀಠ ಎಂದು ಕರೆಯಲಾಗುತ್ತದೆ. ಇಲ್ಲಿ ಭಗವಾನ್ ಶಿವನು ಸ್ವತಃ ತನ್ನನ್ನು ತಾನು ಸ್ಥಾಪಿಸಿಕೊಂಡಿದ್ದನು. ನವರಾತ್ರಿಯ ಸಮಯದಲ್ಲಿ ಈ ದೇವಾಲಯವನ್ನು ವಿಶೇಷವಾಗಿ ಅಲಂಕರಿಸಲಾಗುತ್ತದೆ. ಸಾವಿರಾರು ಭಕ್ತರು ಜ್ಯೋತಿಪ್ರದ ಕುಮಾರಿ ಕನ್ಯಾಯುತಾಯಿಯ ದರ್ಶನದಿಂದ ವಿಶೇಷ ಸೌಭಾಗ್ಯವನ್ನು ಪಡೆಯುತ್ತಾರೆ. ಮಹಾಮಾಯ ಆದ್ಯ ಶಕ್ತಿಯನ್ನು ಪೂಜಿಸಲಾಗುತ್ತದೆ. ಇವಳು ಇಚ್ಛಾ, ಕ್ರಿಯಾ ಮತ್ತು ಜ್ಞಾನಶಕ್ತಿಗಳ ಏಕರೂಪ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.